ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಯ್ತು ಸೈಕಿನ ನಿರ್ಮಿಸಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಒಂದು ಈ ವಿಡಿಯೋದಲ್ಲಿ ಶಕ್ತಿ ದೇವತೆಗೆ ಹಚ್ಚುವಂಥ ಲಿಂಬೆಹಣ್ಣಿನ ದೀಪಾರಾಧನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಆಷಾಢ ಹಾಗೆ ಶ್ರಾವಣ ಮಾಸದಲ್ಲಿ ಯಾವ ರೀತಿ ನಾವು ದೀಪಾರಾಧನೆಯನ್ನು ಮಾಡಬೇಕು, ಎಷ್ಟು ಲಿಂಬೆಹಣ್ಣನ್ನು ಬಳಸಬೇಕು, ಎಷ್ಟು ದಿನಗಳ ಕಾಲ ಈ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋದಂತೆ. ಈ ದೀಪಾರಾಧನೆಯನ್ನು ನೀವು ಶಕ್ತಿ ದೇವತೆಗೇ ಹಚ್ಚಬೇಕು. ನೀವು ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಿಗೆ ಈ ದೀಪವನ್ನು ನೀವು ಹಚ್ಚಲು ಬರುವುದಿಲ್ಲ. ಒಂದು ಲಕ್ಷ್ಮಿ ಹಾಗೆ ಸರಸ್ವತಿ ದೇವಿಗೆ ನೀವು ಬೆಲ್ಲದ ದೀಪಾರಾಧನೆ ಮಾಡಬಹುದು. ವಿಶೇಷವಾಗಿ ಆದರೆ ನೀವು ಈ ಲಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಶಕ್ತಿ ದೇವತೆಗೆ ನೀವು ಮಾಡಬೇಕು. ದುರ್ಗಾ ಪರಮೇಶ್ವರಿ ಆಗಿರ್ಬೋದು, ಚೌಡೇಶ್ವರಿ ದೇವಿ, ಈ ಥರ ನೀವು ಮಾಡ್ಬೋದು. ಶಕ್ತಿ ದೇವತೆಗಳಿಗೆ ಈ ದೀಪವನ್ನು ನೀವು ಹಚ್ಚಬೇಕಾಗುತ್ತದೆ. ಯಾವ ರೀತಿ ಹಚ್ಚಬೇಕಂದ್ರೆ, ನೀವು ಇದನ್ನು ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರಗಳನ್ನು ಸಹ ನೀವು ಮಾಡಿಕೊಂಡು ನೀವು ದೀಪಾರಾಧನೆ ಮಾಡಬಹುದು. ಇಲ್ಲವಾದರೆ ನೀವು ಆಷಾಢ ಮಾಸದಲ್ಲಿ ಅಮ್ಮನವರಿಗೆ ಅಂತ ಸಹ ನೀವು ಹಚ್ಚಬಹುದು. ನೀವು ಸಂಕಲ್ಪ ಮಾಡಿಕೊಂಡು ಹಚ್ಚುವುದೇ ಆದಲ್ಲಿ ಒಂದು ಮಂಡಲ ಅಥವಾ ಅರ್ಧ ಮಂಡಲ ಅಂತ ನೀವು ಒಂದು ಸಂಕಲ್ಪ ಮಾಡಿಕೊಂಡು ಹಚ್ಚಬೇಕಾಗುತ್ತದೆ. ಕಾಲು ಮಂಡಲ ಬೇಡ, ಅದು 14 ದಿನಗಳು ಅಷ್ಟೇ ಇರುವಂಥದ್ದು, ಅದು ಬೇಡ. 24 ದಿನಗಳು ಅಥವಾ ನೀವು 48 ದಿನ ಅಂದರೆ ನೀವು ಒಂದು ಮಂಡಲ ಅಂತ ನೀವು ಅಂದ್ಕೋಬೇಕಾಗುತ್ತದೆ. 24 ದಿನ ಅಂದರೆ ಅರ್ಧ ಮಂಡಲ. ಈ ಥರ ನೀವು ಸಂಕಲ್ಪ ಮಾಡಿಕೊಂಡು ಸಹ ನೀವು ಹಚ್ಚಬಹುದು ಅಮ್ಮನವರಿಗೆ. ಇಲ್ಲವಾದರೆ ನೀವು ಆಷಾಢ ಶ್ರಾವಣ ಮಾಸದಲ್ಲಿ ಅಮ್ಮನವರ ಶಕ್ತಿ ತುಂಬಾ ವಿರುವುದರಿಂದ ಆಷಾಢ ಶ್ರಾವಣ ಮಾಸದಲ್ಲಿ ಸಹ ನಾನು ಸಂಕಲ್ಪ ಮಾಡಿಕೊಂಡು ಹಚ್ತೀನಿ ಅಂತ ನೀವು 8 ವಾರಗಳು ಸಹ ನೀವು ಈ ದೀಪಾರಾಧನೆಯನ್ನು ಮಾಡಬಹುದು. ಆಷಾಢ ಮಾಸದಲ್ಲಿ 4 ವಾರ, ಹಾಗೆ ಶ್ರಾವಣ ಮಾಸದಲ್ಲಿ 4 ವಾರ, ಅಂದರೆ 8 ವಾರಗಳು ಬರ್ತದೆ. ನೀವು ಆ 8 ವಾರದಲ್ಲಿ ಸಹ ನೀವು ಈ ದೀಪಾರಾಧನೆಯನ್ನು ನೀವು ಮಾಡಬಹುದು ಶಕ್ತಿ ದೇವತೆಗೆ. ಎಷ್ಟು ದಿಂದ ನೀವು ಈ ದೀಪವನ್ನು ನೀವು ತಯಾರು ಮಾಡ್ಕೋಬೇಕಂದ್ರೆ, ಮೊದಲಿನಿಗೆ ನೀವು 2 ಲಿಂಬೆಹಣ್ಣಿನಿಂದ ನೀವು ಸೇರಿಸಿ ಮಾಡಿಕೊಂಡು ನೀವು ದೀಪಾರಾಧನೆಯನ್ನು ಮಾಡ್ಬೋದು. 2 ಅಂದರೆ ಅದು 4 ಆಗಿ ಬದಲಾವಣೆ ಆಗ್ತದೆ. ನೀವು 2ರಿಂದ ನೀವು ಪ್ರಾರಂಭ ಮಾಡಿ. ಒಂದು ಬೇಡ, ಒಂದು ನಾವು ಯೂಸ್ ಮಾಡಬಾರ್ದು. 2ರಿಂದ ನೀವು ಪ್ರಾರಂಭ ಮಾಡಿ. ನೀವು ಸಂಕಲ್ಪ ಮಾಡಿಕೊಂಡು 48 ದಿನಗಳು ಅಥವಾ 24 ದಿನಗಳು ದೀಪಾರಾಧನೆ ಮಾಡ್ತೀರಾ ಅನ್ನೋದಾದರೆ ನೀವು ಮೊದಲನೇ ವಾರ 2 ಲಿಂಬೆಹಣ್ಣು, 2ನೇ ವಾರ 4 ಲಿಂಬೆಹಣ್ಣು, ಈ ಥರ ನೀವು ಹೆಚ್ಚಿಸ್ತಾ ಹೋಗಬಹುದು ನೀವು ಸಂಕಲ್ಪದೊಂದಿಗೆ. ನೀವು ಆಷಾಢ ಮಾಸದಲ್ಲಿ ಮಾಡುವುದಾದರೆ 2 ನಿಂಬೆಹಣ್ಣು ನೀವು ಶ್ರಾವಣ ಮಾಸದ ಮುಗಿಯೋ ತನಕ ಸಹ 2 ನೀವು ತೆಗೆದುಕೊಂಡು ಹೋಗಿ 4 ದೀಪಗಳನ್ನು ಮಾಡಿ ನೀವು ಈ ದೀಪಾರಾಧನೆಯನ್ನು ನೀವು ಮಾಡಬಹುದು. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಒಂದು ಸ್ಟೀಲ್ ಪ್ಲೇಟ್ ಆದರೂ ಸಹ ಪರವಾಗಿಲ್ಲ. ನೀರನ್ನು ಹಾಕಿ, ಅರಿಶಿನ ಕುಂಕುಮವನ್ನು ಹಾಕಿ ನೀವು ಕೆಂಪು ನೀರನ್ನು ಹಾಕಿ ಅದನ್ನು ಪರಿವರ್ತನೆ ಮಾಡಿಕೊಂಡು ನಿಂಬೆಹಣ್ಣನ್ನು ನೀವು ಸಾಫ್ಟ್ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ಕೈಯಿಂದ. ನಂತರದಲ್ಲಿ ಅದನ್ನು ಕಟ್ ಮಾಡಿಕೊಂಡು ರಸವನ್ನು ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ರಸವನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡಬೇಕಾಗುತ್ತದೆ. ಒಂದು ಟಿಶ್ಯೂ ಪೇಪರ್ನಿಂದ ಅಥವಾ ಒಂದು ಬಟ್ಟೆನ ಚೆನ್ನಾಗಿ ನೀವು ಅದನ್ನು ಕ್ಲೀನ್ ಮಾಡಬೇಕಾಗುತ್ತದೆ. ನಂತರದಲ್ಲಿ ಕ್ಲೀನ್ ಮಾಡಿಕೊಂಡು ಸುತ್ತಲೂ ಸಹ ಅರಿಶಿನ ಕುಂಕುಮವನ್ನು ಹಚ್ಚಬೇಕಾಗುತ್ತದೆ. ಅದು ತುಪ್ಪದ ಬಟ್ಟೆಯನ್ನು ಹಾಕಿ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀವು ಹಾಕಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ, ಅಂದರೆ ದೀಪಾರಾಧನೆ ಮಾಡಬೇಕಾಗುತ್ತದೆ. ಅದು 4 ದೀಪಕ್ಕೆ ಸಹ ನೀವು ಇದೇ ರೀತಿ ನೀವು ದೀಪಾರಾಧನೆ ಮಾಡಬೇಕಾಗುತ್ತದೆ. ನೀವು ಎಷ್ಟು ನೀವು ಸಂಕಲ್ಪ ಮಾಡಿಕೊಳ್ತೀರೋ ಅಷ್ಟು ನೀವು ಈ ದೀಪಾರಾಧನೆಯನ್ನು ಮಾಡಬಹುದು. ನಂತರದಲ್ಲಿ ಅಗರಬತ್ತಿಯಿಂದ ಈ ದೀಪವನ್ನು ಹಚ್ಚಬೇಕಾಗುತ್ತದೆ. ಶಕ್ತಿ ದೇವತೆಯ ಒಂದು ದೇವಸ್ಥಾನದಲ್ಲಿ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. ಮನೆಯಲ್ಲೂ ಮಾತ್ರ ನೀವು ಈ ದೀಪಾರಾಧನೆ ಮಾಡಲು ಹೋಗಲೇಬೇಡಿ. ಮನೆಯಲ್ಲಿ ಒಂದು ವೇಳೆ ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟಗಳು, ಜಗಳಗಳು ಪ್ರಾರಂಭವಾಗ್ತದೆ. ಸೊ ಆದ್ದರಿಂದ ಸೌಮ್ಯ ಸ್ವಭಾವದ ದೇವತೆಗಳು ಅಂದರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ದೇವಸ್ಥಾನದಲ್ಲಿ ಸಹ ನಾವು ಈ ದೀಪಾರಾಧನೆಯನ್ನು ಮಾಡಬಾರ್ದು. ನೀವು ಮನೆಯಲ್ಲಿ ಹಾಗೆ ಲಕ್ಷ್ಮೀ ಪಾರ್ವತಿ ದೇವಸ್ಥಾನದಲ್ಲಿ ನೀವು ಬೆಲ್ಲದ ದೀಪಾರಾಧನೆ ಮಾಡಬಹುದು. ಹಾಗೆ ನೀವು ಈ ಲಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಅಮ್ಮನವರ ದೇವಸ್ಥಾನದಲ್ಲೇ ನೀವು ಮಾಡಬೇಕಾಗುತ್ತದೆ. ದೀಪಾರಾಧನೆ ಎಲ್ಲ ಮಾಡಿದ ನಂತರ ಒಂದು 15 ನಿಮಿಷ ನೀವು ಅಲ್ಲೇ ಕೂತ್ಕೊಂಡು ದೇವರನ್ನು ನೀವು ನೆನಪು ಮಾಡಿಕೊಂಡು ದೀಪವನ್ನು ನೀವು ಅಲ್ಲೇ ಬಿಟ್ಟು ತಟ್ಟೆಯನ್ನು ನೀವು ತೆಗೆದುಕೊಂಡು ಬರಬೇಕಾಗುತ್ತದೆ. ತಟ್ಟೆಯನ್ನು ನೀವು ತೆಗೆದುಕೊಂಡು ಬನ್ನಿ. ಹಾಗೆ ಕೆಲವೊಂದು ಕಡೆ ಅಕ್ಕಿಯನ್ನು ಹಾಕಿ ಲಿಂಬೆಹಣ್ಣನ್ನು ಇಟ್ಟು ದೀಪಾರಾಧನೆ ಮಾಡ್ತಾರೆ. ಆದರೆ ನಾನು ಇದೇ ರೀತಿ ಮಾಡುವಂಥದ್ದು, ಒಂದು ನೀರನ್ನು ಹಾಕಿ ನಾನು ದೀಪಾರಾಧನೆ ಮಾಡುವಂಥದ್ದು. ಕೆಲವೊಂದು ಕಡೆ ಒಂದು ಆ ರೀತಿ ಮಾಡ್ತಾರೆ. ಅದು ಸಹ ತಪ್ಪಲ್ಲ. ನೀವು ಅದೇ ರೀತಿ ನಿಮ್ಮ ಮನೇಲಿ ಮಾಡುವುದಾದ ಅದೇ ರೀತಿ ಸಹ ನೀವು ಮಾಡಬಹುದು.
ಆಷಾಢ ಮಾಸದ 4 ಶುಕ್ರವಾರ ಸಹ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ. ಅದ್ರ ಬಗ್ಗೆ ನಾನು ನಿಮಗೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಸಮಯದಲ್ಲಿ ನೀವು ಮಾಡಬಹುದಾ ಅನ್ನೋದು ಒಂದು ಈ ದೀಪಾರಾಧನೆಯನ್ನು ಖಂಡಿತವಾಗ್ಲೂ ಸಹ ನೀವು ಮಾಡಬಹುದು. ಬೆಳಿಗ್ಗೆನೇ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಈ ದೀಪಾರಾಧನೆ ಮಾಡುವ ಸಮಯ ನಿಮಗೆ ಎಲ್ಲರಿಗೂ ಗೊತ್ತಿದ್ದೇ ಇರಬಹುದು. ರಾಹುಕಾಲದಲ್ಲಿ ನಾವು ಈ ದೀಪಾರಾಧನೆಯನ್ನು ನಾವು ಮಾಡ್ತೀವಿ. ರಾಹುಕಾಲದಲ್ಲಿ ನೀವು ಅಮ್ಮನ ದೇವಸ್ಥಾನಕ್ಕೆ ಹೋಗ್ಕೊಂಡು ಈ ಲಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಮಾಡಬಹುದು. ಪ್ರತಿ ಶುಕ್ರವಾರ ಸಹ ಮಾಡ್ಬೋದು. ಯಾವ ದಿನಗಳಲ್ಲಿ ಮಾಡಬಾರ್ದು ಅನ್ನೋದಾದರೆ ಹಬ್ಬದ ದಿನಗಳಲ್ಲಿ ಮಾತ್ರ ನೀವು ಈ ದೀಪಾರಾಧನೆಯನ್ನು ನೀವು ಮಾಡಲು ಬರುವುದಿಲ್ಲ. ನೀವು ಪ್ರತಿ ಶುಕ್ರವಾರ ಸಾಮಾನ್ಯವಾಗಿ ಶುಕ್ರವಾರ ನೀವು ಮಾಡಬಹುದು. ಹಾಗೆ ಮಂಗಳವಾರ ಸಹ ನೀವು ಮಾಡಬಹುದು, ಏನು ತೊಂದರೆ ಏನಿಲ್ಲ. ಆದರೆ ಶುಕ್ರವಾರ ಮಾಡುವಂಥದ್ದು ತುಂಬಾ ಶ್ರೇಷ್ಠವಾದದ್ದು. ನೋಡಲ್ಲ ಫ್ರೆಂಡ್ಸ್, ನಾನು ನಿಮಗೆ ನಿಂಬೆಹಣ್ಣಿನ ದೀಪಾರಾಧನೆಯ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾನು ನಿಮಗೆ ಬೇವಿನ ಸೊಪ್ಪಿನ ದೀಪಾರಾಧನೆಯ ಬಗ್ಗೆ ಸಹ ತಿಳಿಸ್ಕೊಟ್ಟಿದ್ದೇನೆ. ಇದನ್ನು ನೀವು ನಿಮ್ಮ ಮನೆ ದೇವರಿಗೆ, ಹೆಣ್ಣು ದೇವತೆಗಳಿಗೆ ನೀವು ನಿಮ್ಮ ಮನೆಯಲ್ಲಿ ಮಾಡಬಹುದು. ಥ್ಯಾಂಕ್ ಯು.